ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ. ರಾಜ್ಯ ಸರ್ಕಾರ ನಾವು ದರ ಹೆಚ್ಚಳ ಮಾಡಿಲ್ಲ, ಹೆಚ್ಚುವರಿ ಹಾಲು ನೀಡುತ್ತಿದ್ದೇವೆ, ಆ ಹಾಲಿಗೆ 2 ರೂಪಾಯಿ ದರ ವಿಧಿಸಿದ್ದೇವೆ ಎಂದು ಹೇಳುತ್ತಿದೆ. ಇದೇ ವೇಳೆ ಶಿವಮೊಗ್ಗದಲ್ಲಿ ಸಾರ್ವಜನಿಕರು ಹಾಲಿನ ದರ ಹೆಚ್ಚಳದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ KMF ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಮ್ಮ ಏನು ದಿನನಿತ್ಯ ಬಳಕೆ ಆಗುವಂಥ ಹಾಲಿದೆ, ಹಾಲಿಗೆ ದರವನ್ನು 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಆ 2 ರೂಪಾಯಿ ಹೆಚ್ಚಿಗೆ ಮಾಡಿರ್ತಕ್ಕಂಥ ದರ ಇದೆ, ಆ ದರ ನಮ್ಮ ಬಡ ಸಾಮಾನ್ಯರಿಗೆ, ಸಾಮಾನ್ಯ ಜನಗಳಿಗೆ ಅದು ಹೊರೆ ಆಗ್ತದೆ. ಈಗ ರಾಜ್ಯ ಸರ್ಕಾರಗಳು ಗ್ಯಾರಂಟಿ ರೂಪದಲ್ಲಿ ಎಲ್ಲ ಬಡ ಕುಟುಂಬಗಳಿಗೆ ಗ್ಯಾರಂಟಿ ರೂಪದಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ ಮತ್ತು ಬಸ್ಸನ್ನು ಫ್ರೀ ಮಾಡ್ತಿದ್ದಾರೆ. ಆದರೆ ಈ ರೀತಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ದರವನ್ನು ಏರಿಕೆ ಮಾಡ್ತಾ ಮೊನ್ನೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹೇಳುತ್ತೆ ನಾವು ಮಾಡಿಲ್ಲ, KMFನವ್ರು ಮಾಡಿದ್ದಾರೆ ಅಂತೇಳಿ. KMFನವರು ನಾವು ರೈತರಿಗೆ ಹೆಚ್ಚಾಗಿ ಕೊಡೋದಕ್ಕೋಸ್ಕರ ದರವನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರದ ಅಧೀನದಲ್ಲೇ KMF ಇರೋದ್ರಿಂದ ರಾಜ್ಯ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು KMFನವರು ಈ ದರವನ್ನು ಹೆಚ್ಚಿಗೆ ಮಾಡಿರ್ತಾರೆ. ಇದರಿಂದ ನಮ್ಮ ಬಡ ಜನಗಳಿಗೆ ಬಹಳಷ್ಟು ಅನಾನುಕೂಲತೆಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಕೂಡ ಅನಿಸುತ್ತೆ ಅಂತೇಳಿ ನನ್ನ ಮಾತನ್ನು ಹೇಳಿ ಮುಗಿಸ್ತೇನೆ. ರಾಜ್ಯ ಸರ್ಕಾರ ಗೊತ್ತು ಗುರಿ ಇಲ್ಲದಂತೆ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದೆ. ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಆಲ್ಕೋಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ ದೊಡ್ಡ ಸುದ್ದಿಯಾಗಿದೆ. ಹಾಲಿನ ದರ ಏರಿಕೆ ರೈತರಿಗೆ ಪೂರಕವಾಗಿಲ್ಲ. ಇದು ರೈತರಿಗೆ ಸಹಾಯ ಮಾಡೋಂಥದ್ದಲ್ಲ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದೀವಿ, 2 ರೂಪಾಯಿ ತಗೋತೀವಿ ಅಂತ ಇವತ್ತು KMF ಸರ್ಕಾರ ಹೇಳಿದೆ. ಇದು ರೈತರಿಗೂ ತೊಂದರೆ, ಜನಸಾಮಾನ್ಯರಿಗೂ ಹೊರೆ. ರೈತರಿಗೆ ಬೇಕಾದ್ರೆ ಅವರು ಉತ್ಪಾದನೆಗೆ ಅವರಿಗೆ ಎಷ್ಟು ಅಗತ್ಯ ಇದೆಯೋ ಅವರಿಗೆ ಅಷ್ಟನ್ನು ಹೆಚ್ಚಳ ಮಾಡಿದ್ರೆ ಅದಕ್ಕೆ ಜನನೂ ಸಹ ವಿರೋಧ ಮಾಡಲ್ಲ. ಇದು ರೈತರಿಗೂ ಉಪಯೋಗ ಇಲ್ಲ, ಗ್ರಾಹಕರಿಗೂ ಉಪಯೋಗ ಇಲ್ಲ. ಗೊತ್ತು ಗುರಿ ಇಲ್ಲದೆ ಇದ್ದಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ತಗೊಂಡಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು ಹಾಲಿನ ರೇಟನ್ನು ಅರ್ಧ ಲೀಟ್ರಿಗೆ 2 ರೂಪಾಯಿಯಂತೆ ಹೆಚ್ಚಳವನ್ನು ಮಾಡಿರುವಂಥದ್ದು ಸಾರ್ವಜನಿಕರಲ್ಲಿ ತುಂಬ ಚರ್ಚೆಗೆ ಒಳಗಾಗಿರುವಂಥ ವಿಷಯ. ಯಾಕೆಂದರೆ ಹಾಲು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೇಕಾಗೇ ಇರುವಂತಹ ಮೂಲಭೂತ ಸೌಕರ್ಯ. ಅದನ್ನು ಆದಷ್ಟು ಕಡಿಮೆ ಬೆಲೆಯಲ್ಲಿ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆ ಆಗಬೇಕು. ಅದನ್ನು ಹೋಗ್ತಾ ಈಗ ಆಲ್ರೆಡಿ ಇರುವಂಥದ್ದೇ ಹೆಚ್ಚಿದೆ, ಅದನ್ನೇ ಇನ್ನೂ ಹೆಚ್ಚು ಮಾಡುವಂಥದ್ದು ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಅದು ಹೊರೆ ಆಗುವಂತಹ ವಿಚಾರ ಆಗಿರೋದ್ರಿಂದ ಇದನ್ನು ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಈ ಬೆಲೆಯನ್ನು ಏನು ಏರಿಸಿದ್ದೀರಿ ಅದನ್ನು ಇಳಿಸಬೇಕು ಎಂಬುದಂಥದ್ದು ನಮಗೆ ಒಂದು ಪ್ರಾರ್ಥನೆ. ಈಗ ಸರ್ಕಾರ ಏನು ಪ್ರತಿ ಲೀಟ್ರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದೆ, ಇದೊಂಥರ ಹೇಳ್ಬೇಕಂದ್ರೆ ಇದು ಅವೈಜ್ಞಾನಿಕವಾಗಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಏನಪ್ಪ ಅಂದರೆ ಈಗ 2 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾರೆ, ಈಗ 42 ಇದೆ, 42 ಇದಕ್ಕೆ 44 ರೂಪೀಸ್ ಆಗಿದೆ. ಈಗ ಅದು 50 mlಗಿಂತ ಹೆಚ್ಚು ಕಡಿಮೆ ನಾವು ಲೆಕ್ಕಾಚಾರ ಹಾಕಿದ್ರೆ 1 ರೂಪಾಯಿ ಆಗುತ್ತೆ. ಇನ್ನು 50 ಪೈಸೆ ಯಾರಿಗೆ ಹೋಗುತ್ತೆ ಹಾಗಾದರೆ? ಅದು ಏನು ಸರ್ಕಾರದ ಇದು ಅವ್ರದ್ದು ಬೊಕ್ಕಸ ತುಂಬಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇದು ತುಂಬ ಅವೈಜ್ಞಾನಿಕವಾಗಿದೆ. ಇದೇ ಥರ ಈಗ ನಾವು ರೈತರು ಈಗ ನಾವು ಹಾಲು ತೆಗೆದು ನಾವು ಡೈರಿಗೆ ಹಾಕ್ತೀವಲ್ಲ, ಅದಕ್ಕೂ ಕೂಡ ಈಗ ಅವರು ಜಾಸ್ತಿ ಮಾಡಬೇಕಲ್ವಾ? ಜಸ್ಟ್ ಏನು ಇದು ಪ್ಯಾಕೆಟ್ ಹಾಲೇನ ಅವರು ಜಾಸ್ತಿ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಂದರೆ ಇದು ಅವೈಜ್ಞಾನಿಕವಾಗಿದೆ. ಇದು ಯಾಕೋ ಸರಿ ಅನಿಸಲ್ಲ ಅಂತ ಹೇಳ್ಬೋದು.